ಗೌತಮ ಬುದ್ಧರು ಬೋಧಿ ಹೊಂದುವ ಮೊದಲು ಅತಿಯಾಗಿ ತಪಸ್ಸು ಮಾಡಿಕೊಂಡಿದ್ದರು. ಅವರ ದೇಹ ಎಷ್ಟು ಕ್ಷೀಣವಾಗಿತ್ತೆಂದರೆ ಎಲುಬುಗಳಿಗೆ ಅಂಟಿಕೊಂಡಿರುವ ನೆರಳಿನಂತೆಯೇ ಕಾಣುತ್ತಿತ್ತು. ಮೌನವಾದ ಒಂದು ಮರದ ಕೆಳಗೆ ಅವರು ಕುಳಿತಿದ್ದರೂ ಎಲುಬುಗಳು ಸ್ಪಷ್ಟವಾಗಿ ಗೋಚರಿಸುತ್ತಿದ್ದವು. ಉಸಿರು ನಿಧಾನವಾಗಿ, ಶರೀರ ದುರ್ಬಲವಾಗಿ ನಡುಗುತ್ತಿತ್ತು. ವರ್ಷಗಳ ಕಾಲ ಅವರು ಸತ್ಯವನ್ನು ದುಃಖದ ಮೂಲಕವೇ ಗೆಲ್ಲಬೇಕು ಎಂದು ನಂಬಿದ್ದರು. ದೇಹವನ್ನು ಹಸಿವಿನಿಂದ ಹಿಂಸಿಸಿದರು, ಮನಸ್ಸನ್ನು ಕಠಿಣವಾಗಿ ನಿಯಂತ್ರಿಸಿದರು, ಎಲ್ಲ ಆಸಕ್ತಿಗಳನ್ನು ಮುರಿದರು. ಆದರೂ ಮುಕ್ತಿಯು ದೊರಕಲಿಲ್ಲ. ಅಲ್ಲಿ ಕುಳಿತುಕೊಂಡು ಮರಣದ ಅಂಚಿನಲ್ಲಿದ್ದಾಗ ಒಂದು ಆಳವಾದ ಸತ್ಯವು ಅವರಿಗೆ ಗೋಚರವಾಯಿತು. ದೇಹ ಶತ್ರುವಲ್ಲ, ನೋವೇ ಜ್ಞಾನವಲ್ಲ. ಅತಿಯಾದ ತುದಿಗಳು ಅಹಂಕಾರವನ್ನು ಹೊಸ ರೂಪದಲ್ಲಿ ಇನ್ನಷ್ಟು ಬಲಪಡಿಸುತ್ತವೆ. ಆ ಮೌನದಲ್ಲಿ ಜೀವದ ಅಂತ್ಯಕ್ಕೆ ಹತ್ತಿರವಾಗಿದ್ದಾಗ ಅವರು ಅರಿತುಕೊಂಡರು, ಜೀವನವನ್ನು ಹಿಂಸಿಸುವುದರಿಂದಲೂ ಅಲ್ಲ, ಅತಿಯಾಗಿ ಭೋಗಿಸುವುದರಿಂದಲೂ ಅಲ್ಲ, ಜಾಗೃತಿ ದೊರೆಯುವುದು. ಸತ್ಯವು ಸಮತೋಲನದಲ್ಲಿ ಅರಳುತ್ತದೆ. ಆ ಕ್ಷಣವೇ ತಿರುವು ಬಿಂದು ಆಯಿತು. ಅವರು ಅತಿತಪಸ್ಸನ್ನು ತ್ಯಜಿಸಿದರು, ಆಹಾರವನ್ನು ಸ್ವೀಕರಿಸಿದರು ಮತ್ತು ಮಧ್ಯಮ ಮಾರ್ಗವನ್ನು ಆಯ್ಕೆ ಮಾಡಿದರು. ಹೆಚ್ಚು ಸಮಯ ಕಳೆಯದೆ ಮತ್ತೊಂದು ಮರದ ಕೆಳಗೆ ಅವರು ಬೋಧಿಯನ್ನು ಪಡೆದರು. ಆ ಮರಕ್ಕೆ ಅವರು ಎಷ್ಟು ಕ್ಷೀಣರಾಗಿದ್ದರು ಎಂಬುದು ನೆನಪಾಗಲಿಲ್ಲ, ಆದರೆ ಅವರು ಎಷ್ಟು ಆಳವಾಗಿ ಅರಿತುಕೊಂಡಿದ್ದರು ಎಂಬುದೇ ಉಳಿದಿತು.